ಆದರೆ ಸಮಯದ ಅಭಾವ, ಇವತ್ತು ಬಹುಶಃ ಭಾಳ ತಡವಾಗಿ ಬಂದಿದ್ದಕ್ಕೆ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಬಹುಶಃ ನಾವೆಲ್ಲ ಕೂಡ ಯಾವತ್ತೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಯಾವಾಗ ಬರ್ತಾರ ಅಧಿಕಾರದಲ್ಲಿ ಅವತ್ತು ಅವರು ತೆಗೆದುಕೊಂಡಂಥ ಸ್ಕೀಮ್ಗಳು, ನಿರ್ಣಯಗಳು ಬಹುಶಃ ಇತಿಹಾಸ ಪುಟದಲ್ಲಿ ಸೇರ್ಪಡೆಯಾಗುವಂಥ ನಿರ್ಣಯಗಳನ್ನೇ ತೆಗೆದುಕೊಂಡಿದ್ದಾರೆ. ಬಹುಶಃ ನೀವು ತಿಳ್ಕೊಳ್ಬೋದು, SC ಜನರಿಗೆ ಕೇವಲ 6,000 ಬಜೆಟ್ ಇದ್ದಂಥದ್ದು. ಇವರು ತೆಗೆದುಕೊಂಡ ಮೇಲೆ ಸುಮಾರು 39,000 ಕೋಟಿ ರೂಪಾಯಿಗಳನ್ನು ಏನಾದರೂ ಆ ಶ್ರೇಯಸ್ ಯಾರಿಗಾದರೂ ಒದಗಿಸಿದ್ರೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ, ಇದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ನೀವು ಕೊಡಬೇಕು ಸರ್. ಖಂಡಿತವಾಗಿ ಕೂಡ ನೀವು ಯಾವತ್ತೂ ಬಡವರ ಪರವಾಗಿದ್ದೀರಿ, ಬಡ ಜನರ ಪರವಾಗಿ, ಶೋಷಿತರ ಪರವಾಗಿ, ದೀನ ದಲಿತರ ಪರವಾಗಿ, ಕಾರ್ಮಿಕರ ಪರವಾಗಿ ಇದ್ದಂಥವರು ನೀವು, ಸಮಾಜವಾದಿಗಳು, ಯಾವತ್ತೂ ಕೂಡ ಸಮಾನತೆ ಬಯಸುವಂಥವ್ರು. ಆ ನಿಟ್ಟಿನಲ್ಲಿ ಹೆಚ್ಚು ಅನುದಾನವನ್ನು ಈ ಬಹುಶಃ 5 ಸ್ಕೀಮ್ಗಳನ್ನು ಕೊಟ್ಟು ಆರ್ಥಿಕ ಒಂದು ಸಬಲತೆ, ಆರ್ಥಿಕ ಶಕ್ತಿಯನ್ನು ಕೊಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಇನ್ನೂ ಒಂದು ಬಜೆಟನ್ನು ನಮ್ಮ ಏನು ಮಂಡಳಿಗೆ ಕೊಡುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅನ್ನುವಂಥದ್ದು ಕಳಕಳಿಯ ವಿನಂತಿ ಮಾಡಿಕೊಂಡು ನನ್ನ ಭಾಷಣಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಪ್ರಸಾದ್ ಅಬ್ಬಯ್ಯನವರಿಗೆ. ಶ್ರೀ ಜಮೀರ್ ಅಹಮದ್ ಖಾನ್ ಅವರನ್ನ ಬರಮಾಡಿಕೊಳ್ಳೋಣ. ಚಪ್ಪಾಳೆಗಳ ಮುಖೇನ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ಈ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರೇ, ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ ಬೈತಿ ಸುರೇಶ್ ಅವರೇ, ಇನ್ನೊಬ್ಬರು ಆತ್ಮೀಯರು ಶಾಸಕರು ಸ್ಲಮ್ ಬೋರ್ಡ್ ಚೇರ್ಮನ್ ಆದಂಥ ಪ್ರಸಾದ್ ಅಬ್ಬಯ್ಯ ಅವರೇ, ಇನ್ನೊಬ್ಬರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು CM ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಸೀರ್ ಅಹಮದ್ ಸಾಹೇಬ್ರೆ, ಇನ್ನೊಬ್ಬರು ಆತ್ಮೀಯರು MLC ಆದಂಥ CM ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ಗೋವಿಂದರಾಜ್ ಅವರೇ, ಆತ್ಮೀಯರು ಫೈನಾನ್ಸ್ ಸೆಕ್ರೆಟರಿ ಆದಂಥ ಅತೀಕ್ ಸಾಹೇಬ್ರೆ, ಮಾಜಿ ಶಾಸಕಿ ಆದಂಥ ಪೂರ್ಣಿಮಾ ಅವರೇ, ಮಾಜಿ MLC ಆದಂಥ ನಾರಾಯಣ ಸ್ವಾಮಿ ಅವರೇ, ವಕ್ಫ್ ಬೋರ್ಡ್ ಚೇರ್ಮನ್ ಆದಂಥ ಅನ್ವರ್ ಪಾಷಾ ಅವರೇ, KMDC ಚೇರ್ಮನ್ ಆದಂಥ ಅಲ್ತಾಫ್ ಖಾನ್ ಅವರೇ, ಆತ್ಮೀಯರಾದಂಥ ಓಸತಿ ಭಾಗದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಮೋಹನ್ ಬಾಬು ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರೇ, ಇಲ್ಲಿದ್ದ ಆತ್ಮೀಯರೇ, ಇವತ್ತು ಭಾಳ ವರ್ಷದಿಂದ ಒಂದು ಕನಸಿತ್ತು, ಭಾಳ 10 ವರ್ಷದಿಂದ ಒಂದು ಕನಸಿತ್ತು. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಇವತ್ತು ನೆನಸನ್ನು ಮಾಡಿದ್ರು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. 2015, 16, 17, 18 ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಒಟ್ಟಾಗಿ 1,80,253 ಮನೆಗಳು ಯಾವಾಗ ಸ್ಯಾಂಕ್ಷನ್ ಆಗಿದೋ